ಉತ್ತರೆಗೆ ನರ್ತನವನ್ನು ಹೇಳಿಕೊಡ್ತಿರುವ ಆ ನಿನ್ನ ಮಿತ್ರ ಪಾರ್ಥ ಇನ್ನು ಪಾಪ ಬಾಲಕರಾದ ನಕುಲ ಸಹದೇವರು, ಅದರಲ್ಲಿ ಒಬ್ಬ ಗೋಪಾಲಕ ಮತ್ತೊಬ್ಬ ಅಶ್ವಪಾಲಕ, ಇವರುಗಳ ಕೃಷ್ಣ, ಇವರುಗಳ ಪರಾಕ್ರಮವು ನಿನಗತಿಶಯ ಹೊರತು ಭೂಪಾಲಕನಾದ ನನಗಲ್ಲ ಕೃಷ್ಣ. ನಿಮ್ಮವರ ಪರಾಕ್ರಮವನ್ನು ಹೇಳಿದೆಯಲ್ಲ, ಈಗ ನಮ್ಮವರ ಪರಾಕ್ರಮವನ್ನು ಹೇಳುವೆನು, ಸ್ವಲ್ಪ ಮಟ್ಟಿಗೆ ಕೇಳು. ಕೃಷ್ಣ ಈ ಭರತ ಖಂಡದಲ್ಲಿ ತನ್ನ ಸಾಮರ್ಥ್ಯದಿಂದ ಆಳಿಕೊಂಡು ಮೆರೆಯುತ್ತಿರುವ ವೈರಿಗಳ ಗಂಡು ಬೇರುಂಡ ಪ್ರಚಂಡವಾಗಿ ಬೆಳೆಯುತ್ತಿರುವ ನಾನು ಸಾಹಸಿಯೋ, ಅಥವಾ ನನಗೆ ದಿಕ್ಕೆಟ್ಟು ಆ ಕಾಡಿನಲ್ಲಿ ಅಲೆಯುತ್ತಿರುವ ಆ ನಿನ್ನ ಏಡಿಪಾಂಡವರು ಸಾಹಸಿಯೋ? ಕೃಷ್ಣ, ಆ ನಿನ್ನ ಹೊಟ್ಟೆ ಬಾಕ ಭೀಮನನ್ನು ಸೀಳಿಸಲು ಸದಾ ಸಿದ್ಧನಾಗಿರುವ ಈ ನನ್ನ ಸಹೋದರ ದುಶ್ಯಾಸನ, ಬಲೆ ಸಹೋದರ ಬಲೆ, ಏನು ಆ ನಿನ್ನ ಮಿತ್ರ ಪಾರ್ಥನ ತಲೆಯನ್ನು ಭೂಮಿಗೆ ಕೆಡುವುದಾಗಿ ಕಾಲವಿಷ್ಟು ಎಂಬ ಧನಸ್ಸನ್ನು ಪಡೆದಿರುವ ಈ ನನ್ನ ಮಿತ್ರ ಕರ್ಣ, ಬಲೆ ಕರ್ಣ ಬಲೆ. ಇನ್ನು ನನ್ನ ಮಹಾಪರಾಕ್ರಮಶಾಲಿಯಾದ ಸೈಂಧವ ಬಲೆ ಸೈಂಧವ ಬಲೆ. ಸಮಯಕ್ಕೆ ಸರಿಯಾಗಿ ಉಪಯುಕ್ತ ಕಾಲದಲ್ಲಿ ಸಲಹೆಗಳನ್ನು ನೀಡುತ್ತಿರುವ ಈ ನನ್ನ ಸೋದರ ಮಾವ ಶಕುನಿ, ಇನ್ನು ಆಚಾರ್ಯ ಗುರುದ್ರೋಣರು, ಆಚಾರ್ಯ ಭೀಷ್ಮಾದಿಗಳು ಧನುರ್ಧಾರಿಯಾಗಿ ಯುದ್ಧಕ್ಕೆ ನಿಂತರೆ ಅವರನ್ನು ಎದುರಿಸಬಲ್ಲರು ವೀರರು ಶೂರರು ಯಾರೂ ಇಲ್ಲ. ಚತುರ್ಥ ಭೋಜನಗಳಲ್ಲಿ ಯಾರೂ ಇಲ್ಲ. ಕೃಷ್ಣ, ನಿಮ್ಮ ಇವರೆಲ್ಲ ಪರಾಕ್ರಮ ನಿನಗತಿಶಯ ಹೊರತು ಭೂಪಾಲಕನಾದ ನನಗಲ್ಲ. ದುರ್ಯೋಧನ, ನಿನ್ನ ಅಭೀಷ್ಟವೂ ಇದ್ದವೇ ಆದರೆ ಖಂಡಿತವಾಗಿ ಯೋಧನೆ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನೀನು ಮಾಡಿದ ಅಪರಾಧಗಳೇನೆಂದು ಕೇಳುವೆಯಾ? ಹಿಂದೆ ರಾಜಾಸೂಯಾಗದಲ್ಲಿ ಪಾಂಡವರು ಗಳಿಸಿದ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಮಾತನ್ನು ಕೇಳಿ ಯುಧಿಷ್ಠರನನ್ನು ಕಪಟ ದ್ಯೂತಕ್ಕೆಳೆದೆಂದನ್ನು ಮರೆತೆಯ? ಸಹೋದರರ ಪತ್ನಿ ಎಂದು ಲೆಕ್ಕಿಸದೆ ತುಂಬಿದ ರಾಜ್ಯಸಭೆಗಳೇ ತಂದು ನೀನು ಮಾಡಿದ ಅವಾಚ್ಯ ಅಪರಾಧಗಳು ಪ್ರಚಂಡ ಧೂಮ ಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೂ ಪರವಾಗಿಲ್ಲ, ಇಂದ್ರಪ್ರಸ್ಥಾದಿಗಳಾದ 5 ಗ್ರಾಮಗಳನ್ನಾದರೂ ಕೊಡು. ಶಾಂತ ಚಿತ್ತರಾದ ಪಾಂಡವರು ಅದರಿಂದಲೇ ತೃಪ್ತಿಯನ್ನು ಹೊಂದುವರು. ಕೃಷ್ಣ, 5 ಗ್ರಾಮಗಳೇಕೆ? ಹಿಂದೆ ಭಿಕ್ಷೆ ಬೇಡಿ ಅಲೆಯುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧವಾಗಿರುವುದು. ಅಲ್ಲಿಗೆ ಹೋಗಲಿ. ಬಲೆ ಸಹೋದರ ಬಲೆ. ದುರ್ಯೋಧನ, ಕೃಷ್ಣ, ಭೀಮಸೇನನು ಚಿಕ್ಕನಿಂದಲೂ ಬಹಳ ಕೋಪಿಷ್ಟನೆಂದು ನೀನೇ ತಿಳಿದಿರಬೇಕು. ತಿಳಿದು ದುಡಕಬೇಡ. ಆತನಿಗಾದರೂ ಒಂದು ಗ್ರಾಮವನ್ನಾದರೂ ಕೊಡು. ಕೃಷ್ಣ, ಸಾಕು ಮಾಡುತ್ತೇನೆ. ಮನಸ್ಸಿನಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಧಿಯನ್ನು ಮಾಡುತ್ತಿರುವ ಆನೇನು ಅರಿಯದೇ ಈ ನಿನ್ನ ಕಪಟ ನಾಟಕ. ಕೃಷ್ಣ, ಕೆಟ್ಟರೂ ಸರಿ ಕಟ್ಟೆ ಕಡೆಯಲು ಕಾಡಿಗಟ್ಟಬೇಕು. ಪಟ್ಟು ಹಿಡಿದ ಕೆಟ್ಟದೆ ಕಟ್ಟರು ಈ ಜಟ್ಟಿ ಕೌರವನ್ನು ನೋಡಿ ಕೇಕೆ ಹಾಕಿ ಮಕ್ಕಳಲ್ಲ ನಿನ್ನ ಪಾಂಡವ ಸತಿ ಪಾಂಚಾಲಿ ಒಂದೇ ತೊಟ್ಟೆನು ಕ್ಷಣವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರ ಕೆರೆದು ಆಯನಕ್ಕೆ ನಿಂತರೋ ಸರಿ. ಅಷ್ಟೈಶ್ವರ್ಯ ಸಂಪನ್ನ ರಕ್ತ ಸಿಂಹಾಸನದೀಶ್ವರ ಚಂದ್ರಕುಲ ಚಕ್ರೇಶ್ವರನಾದ ಅವನು ಮಸಣದಲ್ಲಿ ಮಣ್ಣಾಗಿ ಓಡಲು ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಬಿಟ್ಟು ಬರದು ಮೆಟ್ಟಿ ಮೇಲೆ
ಸಮಭಾಗವ ಕೊಡಿಸು ಈ ಪಟ್ಟ ಶವ ಸಾರ್ಥಕವಾದರು. ಪಾಂಡವರಿಗೆ ಸಮಭಾಗವ ಕೊಡಿಸು ಈ ಪಟ್ಟ ಶವ ಸಾರ್ಥಕವಾದ ಅಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರು. ಸಂಧಾನಕ್ಕಾಗಿ ಬಂದಾಗಿ ಸಭೆಗಿಂದು ಸತ್ಕರಿಸುವುದು. ಸಂಧಾನಕ್ಕಾಗಿ ಬಂದ ಅತಿಥಿ ಸಭೆಗಿಂದು ಸತ್ಕರಿಸಿರುವುದು. ಕಡೆಯ ನಿರ್ಧಾರ ಬೇರೆ ಜಲಮತಿ ಪಾಂಡವರೊಡೆ ಕಡೆಯ ನಿರ್ಧಾರ ಬೇರೆ. ಪಾಂಡವರ ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫೋಟದಲ್ಲಿ. ಸಂಧಾನದೆಂದಿಗೂ ರಾಜ್ಯವು ದೊರಕದು. ಸುಮ್ಮನೆ ಛಲ ತಟ್ಟು ಮಾಡುವ ಯುದ್ಧ ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ, ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಟ್ಟ ಕಡೆಯ ಸಂದೇಶ. ಹೋಗು ಹೋಗು ಓ ನಿನ್ನ ಪಾಂಡವರಿಗೆ ಸಕಲ ಯುದ್ಧ ಸಾಮಗ್ರಿಗಳನ್ನು ಸಿದ್ಧಪಡಿಸು ಎಂದು ಹೇಳು. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ದುರಹಂಕಾರದಿಂದ ಮೆರೆಯುತ್ತಿರುವ ನಿನಗೆ ನನ್ನ ಮಾತುಗಳು ರುಚಿಸುವುದಿಲ್ಲ. ಮುಂದೆ ಅರ್ಜುನನ ಬಾಣಗಳನ್ನು ಎದುರು ನೋಡುತ್ತಿರೋ. ವಂಚಕ, ಎಲ್ಲಿಗೆ ಪಲಾಯನ ಮಾಡುವೆ? ರಾಜರೊಡನೆ ಮೆರೆಯುತ್ತಿರುವ ನನ್ನನ್ನು ನೋಡಿ ಪರಿಹಾಸ ಮಾಡಿದೆಯಾ? ಎಲ್ಲ ವಂಚಕ. ಕತಿ ಬೇಡೈಸು ಯೋಧನನ್ನೇ ತೋರಿಗ ಜ್ಞಾತಿಗಳೊಳಿರನೆ. ಕತಿ ಬೇಡೈಸು ಯೋಧನನ್ನೇ ತೋರಿಗ ಜ್ಞಾತಿಗಳೊಳಿರನೆ.
ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿ ಅನುಚಿತವೇ ಕುರುಕುಲದ ಕಳಂಕ ಸ್ವರೂಪ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ನಿಂತಿದ್ದೇನೆ. ಏನೆಂದು? ಅದನ್ನು ನಮ್ಮ ಬಾಯಿಂದ ತಿಳಿದುಕೊಳ್ಳ ಬದಲು ಸಾರ್ವಭೌಮ ಕೃಷ್ಣ, ಈ ನನ್ನ ಸೋದರ ಮಾವನ್ನು ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನಗಾಗಲೇ ಮುಖ್ಯ ಸಲಹೆ ನಿಂತಿದೆ. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಹೌದೌದು ಕೃಷ್ಣ, ಈ ನಿನ್ನ ರಾಯಭಾರಕ್ಕೆ ನಮ್ಮಗಳ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅತ್ಯುದ್ಭುತ ಕಾರಣಯಾಗಿ ಸ್ವೀಕರಿಸುತ್ತೇನೆ. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸೋದರ, ಬಂಧಿಸು ಈ ಕೃಷ್ಣನನ್ನು. ಬಂಧಿಸು? ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನ ಮತ್ತು ನಿನ್ನ ಅಂಗಾಂಗಗಳನ್ನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ನಿಯಂತ್ರಿಸಲು ಸಾಧ್ಯವೇ? ಅದು ನಿಮ್ಮಿಂದ ಸಾಧ್ಯವಿಲ್ಲ. ಎಲ್ಲಿ ಈಗ ಬಂಧಿಸಿ ನನ್ನನ್ನು ನೋಡೋಣ. ಅಲ್ಲೇ ಕೃಷ್ಣ, ಇಂಥ ಮಾತುಗಳಿಂದ ಪ್ರಯೋಜನವಿಲ್ಲ. ಸೋದರ, ಬಂಧಿಸು. ಕೃಷ್ಣ ನೋಡ್ಕೊಳ್ಳೋ ಒಂಚೂರು ಆಗ್ಲಿಂದ ಅದೇ ಕೊಡ್ತಾ ಸಮಸ್ಯೆ ಮಾಡ್ತಾ ಇದ್ದೀನಿ. ಮಾಡ್ಬೇಕಂಡ್ರೆ ನೀವು ಮಾನವನಾನು ನನಗೂ ನಿನಗೂ ಏನಿ ಸಂಬಂಧ. ವಾಸುದೇವ, ಒಂದು
ಪರಮಾತ್ಮ, ಮಹಾಮಹಿಮನಾದ ನೀನು ಯಕಶ್ಚಿತ್ ಈ ಕುಲಹೀನನನ್ನು ಇಷ್ಟೊಂದು ಆಧರಿಸಲು ಕಾರಣವಾದರೂ ಏನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿವೆ. ಸ್ವಲ್ಪ ಯೋಚಿಸು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವು ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ದೇವ, ಆ ಸೂರ್ಯ ದೇವನೇ ನಿನ್ನ ಜನಕನು. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ನನ್ನ ಸೋದರತೆಯಾದ ಕುಂತಿ ದೇವಿಯು ನಿನ್ನ ಹೆತ್ತ ತಾಯಿ ಕಣ್ಣ, ನಿನ್ನ ಹೆತ್ತ ತಾಯಿ ಕಣ್ಣ. ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಹಂಸದ ಲವಣವಿಸಿದವರದು ಸುರಧೀರ ಸುಕುಮಾರ ಕಣ್ಣ. ಮಾತೆನಿಂದವಳು ಕುಂತಿ ವರ ಪಾಂಡವರ ಜನನಿ ಕಣ್ಣ. ಮಾತೆನಿಂದವಳು ಕುಂತಿ ವರ ಪಾಂಡವರ ಜನನಿ, ದರೆಯ ಬೆಳಗುವ ರವಿಯ ಕರುಣದಿ, ದರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆಂದೆನಿಸಿ ಮೆರಬರದಿತು ತಲೆ ಸುಕುಮಾರವ, ಸುರಧೀರ ಸುಕುಮಾರವ. ತಳಮಳವೇ ಮನದ ಚಿಂತೆ ತೊರೆ ಗಂಡ. ತಳಮಳವೇ ಮನದ ಚಿಂತೆ ತೊರೆ, ಅಮಿತ ಭುವನದೋ ಕೀರ್ತಿಯ ಪಡೆವೆ. ಅಮಿತ ಭುವನದೋ ಕೀರ್ತಿಯ ಪಡೆವೆ, ಘನತರವೆನಿಸಿದ ಮೇದಿನಿಯಳು ನೀ, ಘನತರವೆನಿಸಿದ ಮೇದಿನಿಯಳು ನೀ, ಮಹಾಮಹಿಮನೆಂದೆನಿಸಿ ಮೆರಬರದಿತು ತಲೆ ಸುಕುಮಾರವ, ಸುರಧೀರ ಸುಕುಮಾರವ ಕಣ್ಣ. ಕೇಳಲ್ಲ ಮಾತ, ಕುಲಹೀನನಲ್ಲ ಕೇಳಲ್ಲ ಮಾತ, ರವಿ ಹಂಸದ ಲವ ತಲಿಸಿದವರಳಿಸಿ ತಲೆ ಸುಕುಮಾರವ, ಸುರಧೀರ ಸುಕುಮಾರವ ಕಣ್ಣ. ಕಣ್ಣ, ಪರಮಾತ್ಮ, ನೀನು ಹೇಳುತ್ತಿರುವ ಮಾತುಗಳು ಬಹಳ ಆಶ್ಚರ್ಯಕರವಾಗಿ ತೋರುತ್ತಿರುವುದಲ್ಲ. ಕೃಷ್ಣ, ನಾನು ಮರೆತಿದ್ದೆನು, ಇದು ಯುದ್ಧದ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯುವಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆ ಆ ದೇವ? ಕಣ್ಣ, ನನ್ನ ಮಾತು ಸತ್ಯವೆಂದು ತಮ್ಮ. ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳ ಸೇವೆಯಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದಳು. ಅವುಗಳು ಫಲಿಸುವವೋ ಇಲ್ಲವೆಂದು ಪರೀಕ್ಷಾರ್ಥವಾಗಿ ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ದೇವ, ಕನ್ಯೆಯಾಗಿ ಕಲ್ಯಾಣವಾಗದೆ ಕಂದನ ನಡೆದೆ ಎಂಬ ಲೋಕಾಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇರು ಬಿಟ್ಟಳು. ಆಗ ನೀನು
ಸೂತರ ಕೈಗೆ ಸಿಲುಕಿದೆ. ಆ ಸೂತರು ನಿನ್ನನ್ನು ಸಾಕಿ ಸಲುಹಿದರು. ಈಗ ನೀನು ಅಂಗರಾಜದ ಅಧಿಪತಿಯಾಗಿ ದುರ್ಯೋಧನನ ಆಸ್ಥಾನದಲ್ಲಿರುವೆ. ಈಗಲೂ ಸಹ ನೀನು ನನ್ನ ಸಂಗಡ ಬಾ. ಆ ದುರ್ಯೋಧನನ್ನು, ಆ ಪೌಂಡರವನ್ನು, ಆ ಕೌರವರು ನಿನ್ನ ಪಾದಗಳ ಮೇಲೆ ಕೆಡವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ನನ್ನ ಸಂಗಡ ಬಾ ಕಣ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ? ಕಣ್ಣ, ನೀನು ಪೂಜಿಸುವ ಸೂರ್ಯ ದೇವನ ಸಾಕ್ಷಿಯಾಗಿ ನಾನು ಹೇಳುವುದಲ್ಲ ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಪರಿಪರಿಯಾಗಿ ಕಾಡುತ್ತೇನೆ. ಪರಮಾತ್ಮ, ಕಣ್ಣ, ಕಾಮಜನಕಾರಿಯೇ ಸ್ವಾಮಿ, ಕಾಮಜನಕಾರಿಯೇ ರಾಮನ. ಕಾಮಜನಕಾರಿಯೇ ಸ್ವಾಮಿ, ಕಾಮಜನಕಾರಿಯೇ ನಮನ. ಅಮರನಾದ ಈಶೂನನು ಪ್ರೀತಿ ಮೂಡಿಬುದು ಸತ್ಯಕ್ಕೆ ಸರಿಯವೇ. ಅಮರನಾದ ಈಶೂನನು ಪ್ರೀತಿ ಮೂಡಿಬುದು ಸತ್ಯಕ್ಕೆ ಸರಿಯವೇ. ನಿನ್ನಿ ನುಡಿಯಲು ಭರವಸೆಯಿಡೆನ. ನಿನ್ನಿ ನುಡಿಯಲು ಭರವಸೆಯಿಡೆನ. ಕಾಮಜನಕಾರಿಯೇ ಸ್ವಾಮಿ, ಕಾಮಜನಕಾರಿಯೇ ನಮನ. ಪರಮಾತ್ಮ, ಯಾರೋ ಹಳೆದು ಜಲದೊಳೆಸದ ಜಲೀನ ಶಿಶುವಂತ ನಾನು. ಅಲ್ಲದೇವಾ? ಯಾರೋ ಹಳೆದು ಜಲದೊಳೆಸದ ಜಲೀನ ಶಿಶುವಂತ ನಾನು. ಮತ್ಸ್ಯಗಾರರಿಗೆ ನಾವೆಯೋ ದೊರೆತ ಅನಾಮಧೇಯನು ನಾನು. ಮತ್ಸ್ಯಗಾರರಿಗೆ ನಾವೆಯೋ ದೊರೆತ ಅನಾಮಧೇಯನು ನಾನು. ಮಾತಾಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೇನು ಸಲಹಿದರಾದರು. ಮಾತಾಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೇನು ಸಲಹಿದರಾದರು. ಜಾತಿ ವಿಚಾರವ ಬೇಳದಾದರು. ದೇವಾ, ಜಾತಿ ವಿಚಾರವ ಬೇಳದಾದರು. ಕಾಮಜನಕಾರಿಯೇ ಸ್ವಾಮಿ, ಕಾಮಜನಕಾರಿಯೇ ರಾಮನ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲಿಲ್ಲ. ಹೇ ಸೂತ, ನೀಚ, ಈನ ಕುಲದವನೆಂದು ಆಡಿಕೊಳ್ಳುವರಲ್ಲ ದೇವ. ನಾನಿಂತವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ಕಣ್ಣ, ನಿನ್ನ ವಿಚಾರವು ಯಾರಿಗೂ ತಿಳಿಯದು. ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು
ನಿನ್ನನ್ನು ಕಂಡಾಗಲಿಲ್ಲ ದೇವ ಆ ಕರ್ಣನಾರು ಎಂದು ನನ್ನನ್ನು ಅನೇಕ ಸಾರಿ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ನಾನು ಬಂದಿರುವೆನು. ಆಕೆಯು ನಿನ್ನೋಳು ಬಹಳ ಕಾತರದಿಂದ ಗಂಗಾ ತೀರಕ್ಕೆ ಬರಳು. ಹೆತ್ತ ಕರಳು, ಆಕೆ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು ಕರ್ಣ, ಸಂತೋಷಪಡಿಸು. ಈಗಲೇ ಹೋಗಿ ನಾನು ಸಂಧಾನದ ವಿಚಾರವಾಗಿ ಪಾಂಡವರಿಗೆ ತಿಳಿಸಿ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಹೇಳುವೆನು. ನಾನಿನ್ನು ಹೋಗಿ ಬರಲೇ ಕರ್ಣ. ಪರಮಾತ್ಮ ಮಹದಾಜ್ಞೆ. ಪರಮಾತ್ಮ ಎಂದಿಗೂ ಅಸತ್ಯವನ್ನು ಆಡತಕ್ಕವರಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಕುಂತಿ ದೇವಿಯು ನನ್ನ ಎತ್ತ ತಾಯಿ. ಇದನ್ನು ತಿಳಿಯುವ ಬಗೆಯಾದರೂ ಹೇಗೆ? ಹೌದು ಕರ್ಣ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಹಾಗೆ ಕುಂತಿದೇವಿಯೇ ನಿನ್ನ ಹೆತ್ತ ತಾಯಿ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಇಂದು ನೀನು ದೇವೇಂದ್ರನಿಗೆ ನಿನ್ನ ದೇಹದ ಕವಚವನ್ನು ಕೊಟ್ಟು ಮೋಸ ಹೋಗದಂತೆ ಈಗಲೂ ಮೋಸ ಹೋಗಬೇಡ. ದುರ್ಯೋಧನನ ದುರ್ವಿಧಿಯ ಸೂತ್ರವು ಎಲ್ಲವನ್ನೂ ಈ ರೀತಿಯಾಗಿ ನಡೆಸಿಕೊಂಡು ಬಂದಿದೆ. ಕರ್ಣ, ನಿನ್ನ ದಾನ ಧರ್ಮ ಸತ್ಯಸ್ತಂಧತೆ ಎಲ್ಲವೂ ಸ್ಥಿರಸ್ಥಾಯಿಯಾಗಿರಲಿ. ಎಚ್ಚರವಾಗಿರು ಕರ್ಣ, ಎಚ್ಚರವಾಗಿರು ಕರ್ಣ, ಎಚ್ಚರವಾಗಿರು ಕರ್ಣ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಎಲ್ಲ ವಿಚಾರಗಳು ಅಶರೀರವಾಣಿಯಿಂದ ದೃಢಪಟ್ಟಿತು. ಹಾಗಾದರೆ ನಾನು ಸೂತನಲ್ಲ, ಚಂದ್ರ ಕುಲವಂಶ ಸಂಜಾತನು, ಕುಂತಿ ದೇವಿಯ ಜ್ಯೇಷ್ಠ ಪುತ್ರನು. ಅಮ್ಮ, ನಿನ್ನಂತಹ ವೀರ ಮಾತೆ ಮಡಿನಲ್ಲಿ ಮಗನಾಗಿ ಜನಿಸಿದ್ದರು. ನಿನ್ನ ಮಡಿನಲ್ಲಿ ಆಡಿ ನಲಿಯುವ ಭಾಗ್ಯವು ಈ ಪಾಪಿಗೆ ದೊರೆಯದೆ ಹೋಯಿತೆ. ಪಾಂಡವರು ನನ್ನ ಸಹೋದರರೇ. ಅಯ್ಯೋ, ನಿಮ್ಮೊಡನೆಯೂ ಕೂಡಿ ಬಾಳುವ ಭಾಗ್ಯವು ಈ ಪಾಪಿಗೆ ದೊರೆಯದೆ ಹೋಯಿತೆ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಸತ್ಯಸಂಧನಾದ ಧರ್ಮರಾಯ ನನ್ನ ಸಹೋದರರೇ. ಹಿಡಿಂಬಾಪತಿ, ರುಕೋದರ, ಜಗದಟ್ಟಿ ಮಲ್ಲ, ಭೀಮಸೇನನು ನನ್ನ ತಮ್ಮನೇ. ತೇಜೋಮಯ ಮೂರ್ತಿಗಳು ಆದ ನಕುಲ ಸಹದೇವರು ನನ್ನ ಸಹೋದರರೇ. ಅಯ್ಯ ನಕುಲ ಸಹದೇವರಿರ, ಎಲ್ಲಿರುವಿರೋ? ಬನ್ನಿರೋ. ನಿಮ್ಮನ್ನೊಮ್ಮೆ ತಪ್ಪಿ ಆಲಿಂಗಿಸುವ ಆಸೆಯಾಗುತ್ತಿರುವುದು. ಬನ್ನಿರೋ. ಅಯ್ಯೋ ದುರ್ವಿಧಿಯೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಶ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿ ಅರ್ಜುನ, ಫಲ್ಗುಣ, ಗಾಂಡೀವಿ, ಶ್ವೇತವಾಹನ, ಧನಂಜಯ, ಬಿಭತ್ಸು, ವಿಜಯ ಎಂಬಿತ್ಯಾದಿ ಹೆಸರುಗಳಿಂದ ಯಾರೊಡನೆ ಯುದ್ಧಕ್ಕೆ ನಿಂತರೂ ಸೋಲನ್ನೇ ಅರಿಯದ ನನ್ನ ಪರಮಾಯಾದ ಅರ್ಜುನ. ನೀನು ನನ್ನ ತಮ್ಮನೇನು ಅರ್ಜುನ? ನೀನು ನನ್ನ ತಮ್ಮನೇ. ಅರ್ಜುನ, ಇದೀಗ ನಡೆಯುವ ಯುದ್ಧದಲ್ಲಿ ನಿನ್ನ ಶಿರಸ್ಸನ್ನು ಛೇದಿಸುವುದಾಗಿ ಶಪಥವನ್ನು ಕೈದಿರುವೆನಲ್ಲೋ ತಮ್ಮ. ನಿನ್ನ ಶಿರಸ್ಸು ಈ ರಣರಂಗದ ರಕ್ತ ಭೂಮಿಯಲ್ಲಿ ಬಿದ್ದು ಈ ರಕ್ತದ ಕುಳಿಯಲ್ಲಿ ಕೊಚ್ಚುವಾಗುವುದಲ್ಲ. ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲು? ಹೇಗೆ ನೋಡಲು ತಮ್ಮ, ಹೇಗೆ ನೋಡಲು? ಅಯ್ಯೋ, ಯಾವ ಪೂರ್ವದ ಪಾಪದ ಫಲವಾಗಿ
ಈ ಸೂತರೆಂಬ ಆವೃತ್ತಕ್ಕೆ ಸಿಲುಕಿ ಈ ಚಿಕ್ಕದಾದ ದೇಹಕ್ಕೆ ಅಪಾರವಾದ ದುಃಖ ಮಂದಿರವನ್ನು ತಡೆದುಕೊಳ್ಳಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಏ ಪಾಪಿ ಕರ್ಣ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನೀನು ಇಂದು ಬಂಧು ವರ್ಗದವರು ಇದ್ದವರೇ ಎಂದು ತಿಳಿದ ಬಳಿಕ ಆದಂತಹ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ, ನಾನೀಗ ಏನು ಮಾಡಲಿ, ಏನು ಮಾಡಲಿ? ನನ್ನನ್ನೇ ನಂಬಿ ಯುದ್ಧ ಹೂಡಿರುವ ನನ್ನ ಪ್ರಾಣ ಮಿತ್ರ ದುರ್ಯೋಧನನ್ನು ಉಳಿಸಿಕೊಳ್ಳಲು, ಅಥವಾ ತಿಳಿದು ತಿಳಿದು ನನ್ನ ತಮ್ಮಂದಿರನ್ನು ನನ್ನ ಕೈಯಾರೆ ನಾನು ಕೊಲ್ಲಲು, ಇಲ್ಲವೇ ಸಹೋದರರೊಡನೆ ಕೂಡಿ ಬಾಳಲು? ಏನು ಮಾಡಲಿ?
ದಯಾನಿಧಿ. ನಿನ್ನ ಹೊರತು ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕದ್ದ ಕಳ್ಳಿಯಂತೆ ಕಾಡಿಂದ ಕಾಡಿಗೆ ಅಲೆದಿದ್ದಾಯಿತು. ಇನ್ನಾದರೂ ಸುಖವಾಗಿರುಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಏನೇನು ಬರೆದಿರಬೇಕು. ಪಾಂಚಾಲಿ ಪ್ರಿಯತಮೆ, ದೇವಿ, ಏಕೆ ಏಕೆ ಏನಾಯಿತು? ಇರಲಿ, ವಿಚಾರಿಸುವೆ. ಆವತಾಪದಿನೊಂದು ಕಣ್ಣೀರ ಕರೆಯದಿರು ಕಾಂತೆ, ಆವತಾಪದಿನೊಂದು ಕಣ್ಣೀರ ಕರೆಯದಿರು ಕಾಂತೆ. ಪಾಂಡವರ ಪಟ್ಟಮಯಿಸಿ ಈ ಭೀಮನ ಮನೋಮಣಿ ವಾಸುದೇವನ ಹಾಸರೆಯು ನಮಗಿರಲು, ವಾಸುದೇವನ ಹಾಸರೆಯು ನಮಗಿರಲು ಬಂದುದೆನ್ನ ಕೋಟೆ ಪರಮ ಚಿತ್ರವಿದು. ಪರಿಹರಿಸಿದಿರದೊಡನೆ ಈ ಪ್ರಚಂಡ ಭೀಮ. ಏಕೆ ಚಿಂತಿಪೆ ಕೃಪದ ನಂದಿನಿ ಪ್ರಿಯ, ಏಕೆ ಚಿಂತಿಪೆ ಕೃಪದ ನಂದಿನಿ ಪ್ರಿಯ, ಏಕೆ ಚಿಂತಿಪೆ ಕೃಪದ ನಂದಿನಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಏಕೆ ಚಿಂತಿತೆ ಪ್ರಿಯ, ಏಕೆ ಚಿಂತಿತೆ ಕೃಪದ ನಂದಿನಿ. ದುರುದಿ ದುರುಳ ಕುರುಪತಿಯ ತೊಡೆ ಮುರಿದು ಮನದಿಂದ, ದುರದಿ ದುರುಳ ಕುರುಪತಿಯ ತೊಡೆ ಮುರಿದು ಮನದಿಂದ ಕುರುಮದಂತ ದುರುಳನ್ನು ಒಲಿಸಬಿಡೆನು ದುರದಲ್ಲೇ. ಕುರುಮದಂತ ದುರುಳನ್ನು ಒಲಿಸಬಿಡೆನು ದೂರದಲ್ಲಿ. ತೊಡೆ ತಟ್ಟಿ ಕುಡಿ ಕಟ್ಟಿ ಎಡಮೆಟ್ಟಿ ನಿಲ್ಲುವೆ, ತೊಡೆ ತಟ್ಟಿ ಕುಡಿ ಕಟ್ಟಿ ಎಡಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿಪೆ ಧ್ರುಪದ ನಂದಿನಿ ಪ್ರಿಯ, ಏಕೆ ಚಿಂತಿಪೆ ಧ್ರುಪದ ನಂದಿನಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ವಿಪಿನ ವಾಸ ಭವನೆಯ ಮರೆವನ ಕರುಣಿಯೇ, ವಿಪಿನ ವಾಸ ಭವನೆಯ ಮರೆಯುವಾದ ಕರುಣಿಯೇ. ಕಪಟತನದ ವಂಚಕರ ಹೃದಯ ಒಂದೇ ಸೀಳುವೆ, ಕಪಟತನದ ವಂಚಕರ ಹೃದಯ ಒಂದೇ ಸೀಳುವೆ. ತೊಡೆ ತಟ್ಟಿ ಕುಡಿಕಟ್ಟಿ ಎಡಮೆಟ್ಟಿ ನಿಲ್ಲುವೆ, ತೊಡೆ ತಟ್ಟಿ ಕುಡಿಕಟ್ಟಿ ಎಡಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿಪೆ ಧ್ರುಪದ ನಂದಿನಿ ಪ್ರಿಯ, ಏಕೆ ಚಿಂತಿಪೆ ಧ್ರುಪದ ನಂದಿನಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಪಾಂಚಾಲಿ ಬೃಹತ್ತಮೇ, ಏಕೆ ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರುವೆಯಲ್ಲ? ಏನಾಯಿತು? ಅದನ್ನು ನನ್ನೊಡನೆ ತಿಳಿಸಬಾರದೆ? ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು.
ನೀವಾದ್ರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಅಥವಾ ದುರ್ಭಾಗ್ಯದಿಂದಾದರೆ ಅವರಿಗೆ ನೀವೇ ತಕ್ಕ ಪ್ರತಿಕಾರ ಮಾಡುವಿ. ಆದರೆ ಸ್ತ್ರೀಯ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಆಕೆ ಪರನನ್ನು ಆಶ್ರಯಿಸಲೇಬೇಕು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾದರೂ ಸೃಷ್ಟಿಸಿರಬೇಕು. ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆ ಈ ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪಿಗಳಾದ ಋಷಿ ಮುನಿಗಳ ಆಜ್ಞೆ. ಏನು ಜೀವದಲ್ಲಿ ಪಣವಾಗಿದ್ದ ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಹೇಳಿ ಪತಿಗಳನ್ನು. ಅಣ್ಣನು ಮಾಡಿದ ಒಂದು ದಿನದ ವಿವೇಕದಿಂದಾದ ಈ ಅಪಮಾನ, ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಿಲ್ಲ. ಅಂದೇ ಹೇಳಲಿಲ್ಲವೇ ಆತನ ಅಪರಾಧವನ್ನು ಕ್ಷಮಿಸು ಎಂದು ನಾನು ನಿನ್ನಲ್ಲಿ ಎಷ್ಟು ಸಾರಿ ಬೇಡಿಕೊಳ್ಳಲಿಲ್ಲ ದೇವಿ? ಆಗಿದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈಗ ಈ ನಿನ್ನ ಚಿಂತೆಗೆ ಕಾರಣವೇನು? ಅದನ್ನು ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ನನಗಾಗುವ ಪ್ರಯೋಜನವಾದ್ರೆ ಏನು? ತಾವೆಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಆಗ ಇಂದಿನ ಮಾತು ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುವನು ಕೇಳಿ. ಇಂದು ಹಸ್ತಿನಾಂಬೆ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಕೇಳಲು ದೂತನನ್ನು ಸಂಧಿಗಾಯ ಕಳಿಸಿರುವರು, ಇನ್ನೇನು ಸಂಧಿ ಆಗುವುದು? ಆಗಲಾದ್ರೂ ಈ ನಿನ್ನ ಬಿಚ್ಚ ನೀವು ಕಟ್ಟುವೆಷ್ಟೆಂದು ಪರಿಹಾಸ ಮಾಡಿ ನಕ್ಕಳು ಸ್ವಾಮಿ. ಏನು ಏನು ದುರ್ಯೋಧನನಿಂದ ಮತ್ತೆ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಕಾರ್ಯವೆಲ್ಲವೂ ವಿಫಲವಾದಂತೆ. ಇನ್ನು ಗೋಪಿಕಾಂಗನಿ ವಿಲಾಸ ವಿಪರಗಳಲ್ಲಿ ಮಗ್ನನಾಗಿರುವ ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗೆ ಆಗಬಹುದೆಂದು ನಾನು ಭಾವಿಸಿದ್ದೆ. ಅದು ಖಚಿತವಾಯಿತು. ಅದಿರಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ನೀಡಿದೆ? ಪ್ರಾಣೇಶ್ವರ, ನಾನಷ್ಟೇ ಆಗ್ಲಿ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು ಉತ್ತರವನ್ನು ಕೊಟ್ಟಿದ್ದೀವಿ? ನಿನ್ನ ಕಟ್ಟಿದವನು ಬಿಡಿಸೋ ತನಕ ನೀ ನನ್ನ ಕಟ್ಟಿದವನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪ ಪಂಚಾಲೆ, ಬಾಪು ಒಳ್ಳೆ ಚಮತ್ಕಾರವಾದ ಉತ್ತರ ನೀಡಿರುವೆ. ಜಾಣೆ ಬಲು ಜಾಣೆ, ಜಾಣೆ ಬಲು ಜಾಣೆ, ಮುದ್ದಾಡುವೆನು ಬಾರೇ. ಈ ಜೀವನ ಪಟ್ಟದ ರಾಣಿಯು ನೀನೆ, ಜಾಣೆ ಬಲು ಜಾಣೆ, ಮುದ್ದಾಡುವೆನು ಬಾರೇ. ಕುರುಕುಲ ಅಡ್ಡವರ ಕೆಣಕುತರನದೊಳು, ಕುರುಕುಲ ಅಡ್ಡವರ ಕೆಣಕುತರನದೊಳು, ಕುರುವಂಶವನೇ ನಾಶವದೈವೆ, ಕುರುವಂಶವನೇ ನಾಶವದೈವೆ, ದುರ್ಳ ದುಶಾಸನ ಮಾಡಲನು ಬಗೆದು, ದುರ್ಳ ದುಶಾಸನ ಮಾಡಲನು ಬಗೆದು, ದುರದಲ್ಲಿ ದುರುಳನ ಶಿರವನ್ನು ಕಡಿವೆ, ದುರದಲ್ಲಿ ದುರುಳನ ಶಿರವನ್ನು ಕಡಿವೆ. ಜಾಣೆ ಬಲು ಜಾಣೆ, ಮುದ್ದಾಡುವೆನು ಬಾರೇ. ನಿನ್ನ ಪಟ್ಟದ ರಾಣಿಯು ನೀನೆ, ಈ ಭೀಮನ ಪಟ್ಟದ ರಾಣಿಯು ನೀನೆ, ಜಾಣೆ ಬಲು ಜಾಣೆ, ಮುದ್ದಾಡುವೆನು ಬಾರೇ. ಸಭೆಯ ಪರಿಭವ ಮರತಿಯೇನು, ಸಭೆಯ ಪರಿಭವ ಮರತಿಯೇನು, ಕೈದ ಶಪಥವ ಮರೆಯುವೆನೇನು. ಸಭೆಯ ಪರಿಭವ ಮರತಿಯನೇನು, ಕೈದ ಶಪಥವ ಮರೆಯುವನೇನು. ಚಿಂತಿಸದಿರು ನೀನು ಪದದ ನಂದಿನಿ, ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ.
ಜಾನೆ ಒಲು ಜಾನೆ ಮುದ್ದಾಡುವೆನು ಬಾರೆ ಜಾನೆ ಒಲು ಜಾನೆ ಮುದ್ದಾಡುವೆನು ಬಾರೆ ಬಾಪ ಪಾಂಚಾಲೆ ಬಾಪ ಒಳ್ಳೆಯ ಚಮತ್ಕಾರವಾದ ಉತ್ತರವನ್ನೇ ನೀಡಿವೆ. ನೀನು ನಮ್ಮ ಜೊತೆಯಲ್ಲಿ ಕದನ ಓಡುವುದರಲ್ಲೇ ನಿನ್ನ ಚತುರತೆಯನ್ನು ಮೆರೆದಿದ್ದೆ ಎಂದೇ ಭಾವಿಸಿದ್ದೆ. ಎಷ್ಟೇ ಆಗಲಿ ನೀನು ನಮ್ಮ ವೀರರಾಣಿ ಅಲ್ಲವೇ? ಪ್ರಾಣೇಶ್ವರ, ನೆನಪಿರುವುದೇ ಹಿಂದೆ ಈ ನನ್ನ ಬೀಜದ ಕೇಶಾಶೆಯನ್ನು ಕಂಡು ಗುರುಕುಲ ಅಂತ ಕಾಳರಾತ್ರಿಯನ್ನು ಸಂಬೋಧಿಸಿದ್ರಿ ಮತ್ತು ಇನ್ನೂ ಏನೇನು ಸ್ವಾಮಿ? ಹಿಂದೆ ಮಾಡಿದ ಪ್ರತಿಜ್ಞಾ ವಾಕ್ಯಗಳನ್ನು ಮತ್ತೆ ಪುನಃ ಈ ನನ್ನ ಬಾಯಿಂದ ಕೇಳಲು ಅಪೇಕ್ಷಿಸುವೆಯಾ ದೇವಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿಯಲ್ಲ ಈ ನಿನ್ನ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆಯಬೇಕೆಂಬುದು ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೇನಾಗುವುದು? ತಾವೆಷ್ಟೇ ಆಗಲಿ ಅಣ್ಣನಾಜ್ಞಾಧಾರಕರಲ್ಲವೇ? ಸುಮ್ಮನೆ ನನ್ನನ್ನು ಕಾಡಬೇಡ ದೇವಿ. ನಾನು ಈಗ ಯಾರ ಆಜ್ಞಾಧಾರಕರು ಅಲ್ಲ. ಒಂದು ವೇಳೆ ಶಾಂತಿಯನ್ನು ಬಯಸುವರು ಸಂಧಾನದ ಪ್ರಸ್ತಾಪಗಳಲ್ಲಿ ತೊಡಗಿ ನಾನು ಯುದ್ಧವನ್ನು ಬಲಹಾತರದಂದ್ರೆ ಇನ್ನು ಧರ್ಮೋಪಯಣವಾದ ಆ ದುರ್ಯೋಧನನು ಮಾಡಿದ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಸಾಕು ಇಡೀ ಕುರುಕುಲವನ್ನೇ ಸರ್ವನಾಶ ಮಾಡಿಕೊಳ್ಳಲು ಕೂಳ ಕೌರವನ್ನು ಬಾಳಿ ಕೆಲಸವನ್ನು ಸಾಲು ಸಾಲು ನಿಂತು ಬಂದಿದೆ. ಕೂಳ ಕೌರವನ್ನು ಬಾಳಿ ಕೆಲಸವನ್ನು ಸಾಲು ಸಾಲು ನೀ ಶುಭ ಬಂದಿದೆ. ಸಾಯಿಸು ಈ ಪರಿಯಲು ದುರದ ಸಾಯಿಸು ಈ ಪರಿಯಲು ದುರದೋಡಿ ಕುರುಕುಲವೆಲ್ಲವ ಸದವರಿಯುವೆ ದುರದೋಡಿ ಕುರುಕುಲವೆಲ್ಲವ ಸದವರಿಯುವೆ ದುರಳ ಕೌರವನ್ನು ಸಿಗಿದ ಬಗೆವೆನು ದುರಳ ಕೌರವನ್ನು ಸಿಗಿದ ಬಗೆವೆನು ಸಾಯಿಸು ಈ ಪರಿಯಲು ದುರದ ಸಾಯಿಸು ಈ ಪರಿಯಲು ದುರದ ಸಾಯಿಸು. ಅಣ್ಣ ನೋಡು, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುವನು. ಆತನನ್ನು ಸಮಾಧಾನ ಪಡಿಸುವುದು ನಿನ್ನಿಂದ ಹೊರತಾಗಿ ಮತ್ಯಾರು ಶಕ್ತರಲ್ಲ. ಈ ಸಾರಿ ಈತನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುದು ಅರ್ಜುನ. ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಈ ಭೀಮಸೇನನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿದೆ ಅರ್ಜುನ. ಭೀಮಸೇನ, ಅಗ್ರಜ, ಕೋಪವೇತಕ್ಕೆ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಕೊಡ್ತಿಲ್ಲವೇ? ಅಗ್ರಜ, ಸಭೆಯಕ್ಕೆ ಸರಿ ಹಾಗೆ ಬಂದಿರಿ. ನನಗೆ ಯಾರ ಮೇಲೂ ಕೋಪವಿಲ್ಲ. ಆದರೆ ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ಹೇಳಬೇಕೆಂದು ಬಯಸುವೆ. ಅದು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳುವೆನು ಕೇಳಿ. ಈ ಸಂಧಾನದ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಇನ್ನು ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಸುಮ್ಮನಿರೋಣ. ಏಕಣ್ಣ, ಏಕೆ ದರಿದ್ರ ಭಿಕ್ಷಕರಂತೆ ಕಂಡ ಮನೆಯವರ ಬಾಗಿಲಲ್ಲಿ ನಿಂತು ಸಂಧಾನದ ಪ್ರಸ್ತಾಪವನ್ನು ಮಾಡಲು ಆ ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರನಾಗಿ ಮಾಡಲಿಲ್ಲ? ಈ ಅಪಮಾನವು ನಿಮಗೆ ಸಹಜವಾಗಿರಬಹುದು, ಆದರೆ ನಾನು ಒಂದು ಗರೆಯೂ ಸಹಿಸತಕ್ಕನ್ನಲ್ಲ. ಇನ್ನು ಯುದ್ಧಕ್ಕಾಗಿ ಅರ್ಜುನನ ಸಹಾಯವನ್ನಾಗಲಿ ನಿಮ್ಮ ಅನುಮತಿಯನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇಡೀ ಕುರುಕುಲವನ್ನೇ ಸಂಪೂರ್ಣವಾಗಿ ನಾಶ ಮಾಡುವೆನು. ನಾನು ಮಾಡಿದ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಪ್ರಿಯ ಸೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು. ಶಾಂತನಾಗು, ಸೌಖ್ಯದಿಂದ ಅನುಜಾವೇ ಮನೆ. ಶಾಂತನಾಗು, ಸೌಖ್ಯದಿಂದ ಅನುಜಾವೇ ಮನೆ. ಸನುರಾಗ ಇಂದ ನೀನು ಸನುರಾಗ ಇಂದ
ಮೂಡನೆ ನೀ ಕೇಳೋ ಭೀಮಸೇನ. ದುಡುಕುವುದಲ್ಲದೆ ಕೆಡುವುದು ಕಾರ್ಯವು ಮೂಡನೆ ನೀ ಕೇಳೋ. ತರಳ ದ್ರೌಪದಿ ಪರಿಯ ತಿಳಿದು ನೀ ತರಳ ದ್ರೌಪದಿ ಪರಿಯ ತಿಳಿದು ನೀ ಈ ಪರಿ ನುಡಿಯುವುದು ತರವೇ ನಿನಗೆ. ಈ ಪರಿ ನುಡಿಯುವುದು ತರವೇ ನಿನಗೆ. ಶಾಂತನಾಗು ಸೌಖ್ಯದಿಂದ ಅನುಜಾ ಭೀಮನೆ ಅನುಜಾ ಭೀಮನೆ ಅನುಜಾ ಭೀಮನೆ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಸರಿಯಿಲ್ಲ. ಪಾಂಚಾಲಿ, ಮಾನಿನಿ ಮನದ ವೇದನೆ ಸಮರ್ಥತೆಯ ತರುಣಿ ಏತಕ್ಕೆ ಇದು ಗುಣವು. ಮಾನಿನಿ ಮನದ ವೇದನೆ ಸಮಯವಿದೆ ತರಿತೆಯ ತರುಣಿ ಏತಕ್ಕೆ ಇದು ಗುಣವು. ಧರ್ಮ ಜನಮ್ಮಯ ನಿರ್ಮಲ ರಾತ್ರವು. ಧರ್ಮ ಜನಮ್ಮಯ ನಿರ್ಮಲ ರಾತ್ರವು. ನೀರುವುದನ್ನು ಚಿತ್ತ ಪರೀಕ್ಷಿಸದೆ ನುಡಿಯ. ನೀರುವುದನ್ನು ಚಿತ್ತ ಪರೀಕ್ಷಿಸದೆ ನುಡಿಯ. ಧರ್ಮದಿಂದ ಘನ ಕಾರ್ಯವ ಸಾಧಿಸಿ ಕೋಮಲ ಹೃದಯನು ಕೊರಡಲು ಸರಿ. ಸೈಪುದು ಮನವನು ತಾಪವ ತರುಣಿ. ಧರ್ಮದಿಂದ ಘನ ಕಾರ್ಯವ ಸಾಧಿಸಿ ಕೋಮಲ ಹೃದಯನು ಕೊರವಳಲಿಲ್ಲ. ಧರ್ಮದಿಂದ ಘನ ಕಾರ್ಯವ ಸಾಧಿಸಿ ಕೋಮಲ ಹೃದಯ ಕೊರವಳಲಿಲ್ಲ. ಸಾರ ಸಾಕ್ಷಿನಿ ಹರಿಯದ ಈ ಪರಿ ಸಾರ ಸಾಕ್ಷಿನಿ ಹರಿಯದ ಈ ಪರಿ ಏಕಿಂತ ನೀನಿಂತು ವಿಕೋಪವಿವೆ. ಏಕಿಂತ ನೀನಿಂತು ವಿಕೋಪವಿವೆ. ಮಾನಿನಿ ಮನದ ವೇದನೆ ಸಮಯವಿದೆಂತರಿತೆಯ ತರುಣಿ ಏತಕ್ಕೆ ಇದು ಗುಣವು. ಪಾಂಚಾಲಿ, ಇದಕ್ಕೇನು ಹೇಳುವೆ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುವುದಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘೋರ ಕೃತ್ಯವೆಂಬುದನ್ನು ನೀನು ತಿಳಿದಿಲ್ಲ. ನಿಮ್ಮಗಳ ವಿಚಾರಕ್ಕೆ ನಾವೇನಾದರೂ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮಗಳ ವಿಚಾರಕ್ಕೆ ನಾವೇ ದುಃಖಿಸಬೇಕಾಗಿರುವು. ಅದಕ್ಕಾಗಿ ಸಂಧಿಗಾಗಿ ಸರ್ವ ರೀತಿಯಲ್ಲೂ ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ಹಿಂದೆ ದೌಮ್ಯನನ್ನು ಸಂಧಿಗಾಗಿ ಕಳಿಸಿ ಆ ದುರ್ಯೋಧನೆಯಿಂದ ಅಪಮಾನ ಹೊಂದಿದಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದಲ್ಲ ಎಂಬುದೇ ನನ್ನ ಚಿಂತೆ. ಜಯ ಜಯ ಮುಕುಂದ. ಕೋಲಾಹಲ. ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಾನದ ಫಲವನ್ನು ಕೇಳಿ ನನಗೆ ಯಾವ ಪ್ರಯೋಜನವಿಲ್ಲ. ಸಹೋದರರೇ, ನಿಮ್ಮ ಪೌರುಷ ಪುರಸ್ಕಾರಗಳು ನಿಮಗೆ ಇರಲಿ. ನಾನು ಮಾಡಿದ ಪ್ರತಿಜ್ಞೆಯಂತೆ ನಡೆಯುವೆನು. ಪ್ರಾಣೇಶ್ವರ, ಸ್ವಲ್ಪ ದಾನ್ಸಿ. ಯದುಪತಿ ನಮ್ಮನ್ನು ನೋಡ್ ನಗುತ್ತಾ ಇತ್ತಲೇ ಬರ್ತಿರುವರು. ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸುವುದು ಪತಿ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವನಾರು ಕೃಷ್ಣನಲ್ಲವೇ? ಸಂಧಿಯ ವಿಚಾರವೂ ನಡೆಯುತ್ತೆ. ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಪಾಂಚಾಲಿ,
ಇನ್ನಿಲ್ಲಿರೋದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಿಂದ ಅವರನ್ನೇ ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಿಯ, ಶಾಂತರಾಗಿ ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಪರಮಾತ್ಮ, ಸಂಧಾನದ ವಿಚಾರವಾಗಿ ಅವರುಗಳ ಅಭಿಪ್ರಾಯವೇನು? ನನ್ನ ನಿರೀಕ್ಷೆಯಂತೆ ಅವರವರ ಅಭಿಪ್ರಾಯಗಳನ್ನು ತಿಳಿಸಿದರು. ನಾನಿನ್ನ ತಡೆಯಲಾರೆ ರುಕ್ಮಿಣಿಪತಿ. ಅಂಗಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಗಿದೆ. ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಂದು ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬೃಹನ್ನಳೆಯಾಗಿ ಬಳೆಯನ್ನು ತೊಟ್ಟರು. ಇಂದು ಸಂಧಾನದ ನೆಪದಲ್ಲಿ ನಮ್ಮ 5 ಸೀರೆ ನುಡಿಸಬೇಕೆಂದಿರುವೆಯಾ? ಯಾರು ಗೃಹಿಣಿ, ಏಕೆ ಈ ಪಾಂಡು ಪತ್ರಗಳ ಮೇಲೆ ನಿನಗೆ ಇಷ್ಟೊಂದು ಹಾಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೀಯಕ್ಕೆ ನಾನು ಹೇಳುವ ಮಾತನ್ನು ಸ್ವಲ್ಪ ಸಮಾಧಾನದಿಂದ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ? ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ರಾಜ್ಯಸಭೆಯಲ್ಲಿ ನಿಮ್ಮಗಳ ಸಂದೇಶವನ್ನು ತಿಳಿಸಿದೆನು. ಭೀಷ್ಮ, ದ್ರೋಣಾದಿಗಳು ಅವರೆಲ್ಲರೂ ಒಪ್ಪಿದರು. ಆ ದುರ್ಯೋಧನ, ಆ ದುರ್ಯೋಧನನು ಸಹ. ಇನ್ನು ನನಗೆಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ನಿನ್ನ ಇಚ್ಛೆ ಆಯಿತ ಕೃಷ್ಣ. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಪದವಿಯ ಪುರಸ್ಕಾರಗಳನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮಸೇನ ಯಾವ ಭಾಗವನ್ನು ಅಪೇಕ್ಷಿಸಿ? ಯಾಜ್ಞಸೇನಿ, ನೀನು ನಿರಾಶವಾಗಬೇಡ. ಈ ಭೀಮಸೇನನ್ನು ಬದುಕಿದ್ದರೆ ಇನ್ನ ಸೇನನ್ನು ತಕ್ಕವನಲ್ಲ. ನಿಲ್ಲಯ್ಯ ಭೀಮಸೇನ, ನೀನು ನಿಜವಾಗಿಯೂ ಇಡಿಂಬಾಪತಿಯ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿನ ಆಳುವುದಾದರೂ ಹೇಗೆ? ನಾನು ಹೇಳುವ ಮಾತನ್ನು ಸ್ವಲ್ಪ ಸಮಾಧಾನದಿಂದ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಾನ ನನಗೆ ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವೊಂದನ್ನು ಕಳುಹಿಸಿರುವನು. ಏನು ಏನು ಹೇಳಿದೆ ಕೃಷ್ಣ? ಆ ದುರ್ಯೋಧನ ನನಗೆ ಸಂದೇಶವೇ? ಏನು ಕೃಷ್ಣ? ಆ ದುರ್ಯೋಧನನ ಸಂದೇಶ? ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಕೇಳುವ ಮನಸ್ಸಿದ್ದರೆ ನೀನು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ನೀನು ಕುಳಿತುಕೊಳ್ಳದ ಹೊರತು ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಹೇಳುವುದಿಲ್ಲ. ಏಕೆಂದರೆ ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದಯ್ಯ. ಏನು ಪರಿಹಾಸ್ಯ ಕೃಷ್ಣ? ಇದರಲ್ಲಿ ಪರಿಹಾಸ್ಯದ ಮಾತೇನು ಬಂತು ಭೀಮಸೇನ? ಎಲ್ಲಿ ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ನಾಳೆ ಕುಳಿತುಕೊಳ್ಳುವೆನು. ಅರ್ಜುನ, ಕ್ಷಣಕಾಲ ಈ ಗದೆ ಹಿಡಿದಿರು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ನೀನು ಈಗಲಾದರೆ ಹೇಳು ಕೃಷ್ಣ. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಏನು ಆಗಲಿ. ಹಾಗಾದರೆ ನೀನು ಕ್ಷಣಕಾಲ ನನ್ನ ಬಂದಿ. ಜ್ಞಾಪಕದಲ್ಲಿರಲಿ, ಅದು ಕ್ಷಣಕಾಲ ಮಾತ್ರ. ಹಾಗೇ ಆಗಲಿ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡುವೆಯಾ? ಇದೆ ಇದೆ ಇಲ್ಲೊಂದು ಬಂತಲ್ಲ ಅಲ್ಲ ಕೇಸರಿಂದಕ್ಕೆ. ಪಾಪ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡುವೆಯಾ? ನಿನ್ನ ಮಾತನ್ನು ನಾನು ಎಂದಾದರೂ ನಿರಾಕರಿಸಿರುವೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನ. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇಷ್ಟೊಂದು ತುಟ್ಟು ಇದೇನು ಪರಿಹಾಸ್ಯವೇ ಅಣ್ಣ? ಇದರಲ್ಲಿ ಪರಿಹಾಸ್ಯದ ಮಾತೇನು ಬಂತು ಸಹೋದರಿ? ನೀನು ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಅದರಂತೆ ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಿ ನಿನ್ನ ಪಾಂಡಿತ್ಯವನ್ನು ತೋರಿಸು. ಭೀಮಸೇನ, ನಿನಗೆ ಪ್ರಿಯವಾದ ಸಂದೇಶವನ್ನು ಕೇಳುವ ಮನಸ್ಸಿದ್ದರೆ ಪಾಂಚಾಲಿ, ನಿಮ್ಮ ಅಣ್ಣನ ಹೇಳಿದಾಗೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ ಸ್ವಾಮಿ? ಕೋಪಿಸಿಕೊಳ್ಳುವುದಿಲ್ಲ ತಾನೆ? ಆಗಲಿ. ಈಗ ಎಲ್ಲರೂ ಕೇಳಿರಿ. ಭೀಮಸೇನನ್ನು ಬಂಧಿಸಿರುವ ಈ ಹಗ್ಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದ. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನ ಈ ಕಾರ್ಯವನ್ನು ಮಾಡಿದನು. ಇಂತಹ ಕಾರ್ಯವನ್ನು ಅವರೆಲ್ಲಿಗೆ ಮತ್ತಾರಿಗೆ ಮಾಡಲು ಸಾಧ್ಯ? ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ
ಶ್ರೀಕೃಷ್ಣನನ್ನು ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಆ ದುಷ್ಟ ಕೌರವರು. ಸಹೋದರರೇ, ಇದಕ್ಕೆ ನಿಮ್ಮ ಉತ್ತರ? ಆಹಾ, ಅಷ್ಟು ಮಾತ್ರವಲ್ಲ, ನೀವು ಸಂಧಾನವನ್ನು ಬಯಸುವುದಾದರೆ ಅದು ನಿಮಗೆ ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಿಯೇ ಬಿಟ್ಟ. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾದವು ದೇವಾ. ದೇವಾ, ನೀನೇ ತಿಳಿದಿರುವೆ, ಎಂದಿಗೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲಂದ. ಸಂಧಿಗಾಗಿ ಮಾಡಿದ ಪ್ರಯತ್ನವೆಲ್ಲವೂ ವಿಫಲವಾಯಿತಲ್ಲ ದೇವಾ. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಪರಮಾತ್ಮ, ನೀನಾದ ನನ್ನ ಕರವನ್ನು ಬಿಡಿಸು. ಅಗ್ರಜ, ಧನಂಜಯ, ಏನು ಏನು ಯಾರು ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ಎಲ್ಲಿ ಎಲ್ಲಿ ನನ್ನ ಕಲೆ? ಈಗ ಎಲ್ಲರೂ ಕೇಳಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವದ ಅಂಶದ ಜನಿಸಿದ್ದೆ ನಿಜವಾಗಿದ್ದಲ್ಲಿ, ತಾಯಿ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದಲ್ಲಿ, ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರು ಸಂಪೂರ್ಣವಾಗಿ ನಾಶ ಮಾಡಿ, ನಂತರ ದುರಳ ದುಶ್ಯಾಸನ ಒಡಲನ್ನು ಬಗೆದು ಆತನ ಗುಂಡಿಗೆಯ ಬಿಸಿ ರಕ್ತದಿಂದ ದ್ರೌಪದಿಯ ವಿರಮಣೆಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯ ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜಕೀಟವನ್ನು ಈ ನನ್ನ ಎಡಗಾಲಿಂದ ಹೋದರೆ ನನಗತಿ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಬಲಶೂನ್ಯತೆ ಕುಲ ಹೇಡಿಗಳನ್ನು ಬಾಲವೇ ಸಾಕ್ಷಿ. ಅರ್ಜುನ, ರಥವನ್ನು ಸಿದ್ಧಪಡಿಸು. ಆಜ್ಞೆ ಮಾಧವ. ಅದವರ ಮರಣದ ಸಮರ ಮುಗುತ್ತಲಿರುವುದು ಅವರ ಸಭೆಯಲ್ಲಿ ಪಂಥವ ಮಾಡಿದರು, ಅತ ಸಾಧಿಸಲು ಮುಂದೆ ಕಾದಿದರು. ಸಭೆಯಲ್ಲಿ ಪಂಥವ ಮಾಡಿದರು, ಅತ